ವೈಟ್ ಟಿ ಶರ್ಟ್ ಟ್ರೆಂಡ್ ಮಾಡಿದ್ದಾರೆ. ಯಾಕಂದರೆ ನಮ್ಮ ಮೈನ್ ಪಿಲ್ಲರ್ ಇದ್ದಾರ ವಿರಾಟ್ ಕೊಹ್ಲಿ ಅವರು, ಅವ್ರಿಗೋಸ್ಕರ ನಾವು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀವಿ. ವಿರಾಟ್ ಕೊಹ್ಲಿ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಮತ್ತು RCBಗೂ ಸಪೋರ್ಟ್ ಮಾಡ್ತೀವಿ. ಈ ಮ್ಯಾಚಲ್ಲಿ ಇಲ್ಲ ಇವಾಗ. ಹೌದು, ತುಂಬ ಬೇಜಾರಾಗ್ತಿದೆ. ಅವರು ಯಾಕೆಂದರೆ ಅವ್ರ ಆಟನೇ ತುಂಬ ವೈಭವ ಆಗಿರುತ್ತೆ, ಅದು ನೋಡೋದಕ್ಕೆ ಒಂಥರ ಮಜಾ ಕೊಡುತ್ತೆ. ಬಟ್ ಅವ್ರಿಲ್ಲ ಅಂದ್ರೂ ಈ ಮ್ಯಾಚ್ ಗೆಲ್ತಾರೆ. ಈ ಸಲ ಕಪ್ ನಮ್ಮದೇ. ಕೆಲವು ದಿನ IPL ಸ್ಥಗಿತಗೊಂಡಿತ್ತು, ಅದಕ್ಕೇನು ಹೇಳ್ತೀರಾ? ಪೋಸ್ಟ್ಪೋನ್ ಆಗಿತ್ತು. ತುಂಬ ಬೇಜಾರಾಯಿತು. RCB ಮ್ಯಾಚ್ ಇಲ್ಲದೆ ನೋಡೋಕ್ಕಾಗ್ದೇ ವೆಯ್ಟ್ ಮಾಡಿದ್ವಿ. ತುಂಬಾ 2 ಮ್ಯಾಚನ್ನ ಮಿಸ್ ಮಾಡ್ಕೊಂಡಿದ್ವಿ. ಫುಲ್ ಮೈಂಡ್ ಬ್ಲಾಕ್ ಆಗೋಯ್ತು. ಇವತ್ತು ರಿಲೀಸ್ ಆಗಿ ಬಂದಿದ್ದೀವಿ. ಈಗ ಕೆಲವು ಪಾಕಿಸ್ತಾನಿ ಟ್ರೋಲ್ಗಳು ನಾವು IPL ಸ್ಟಾಪ್ ಮಾಡಿದ್ವಿ, IPL ಸ್ಟಾಪ್ ಮಾಡಿಸಿದ್ವಿ ಅಂತ ಕೆಲವು ಟ್ರೋಲ್ ಮಾಡ್ತಿದ್ದಾರೆ ಪಾಕಿಸ್ತಾನಿ ಟ್ರೋಲರು. ಬರೀ ಟ್ರೋಲಲ್ಲೇ ಇರ್ತಾರೆ ಸರ್. ಟ್ರೋಲರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಾವು. ಯಾವತ್ತಿದ್ದು RCB ಇಂಡಿಯಾ, ಜೈ RCB. ಇವತ್ತು ಎಷ್ಟು ನೋಡ್ತಾರೆ? ಇವತ್ತು 180. ಯಾರು ಯಾರು ಬ್ಯಾಟಿಂಗ್ ಮೇಲೆ ಹೆಚ್ಚು ಭರವಸೆ ಇಟ್ಟಿದ್ದೀರಾ? RCB ಚೇಸಿಂಗ್ ಬಂದರೆ ಬೆಸ್ಟ್ ಅನಿಸುತ್ತೆ. ಈ ಟೈಮಲ್ಲಿ ಒಂದು ಏನಪ್ಪ ಅಂದರೆ ಒಂದು ಫ್ಯಾನ್ಸ್ಗಳಿಗೊಂದು ಆಘಾತ ಅನಿಸುತ್ತೆ. ಯಾಕೆಂದರೆ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದು. ಬಟ್ ಅವರು ಯುವ ಪ್ರತಿಭೆಗಳಿಗೆ ಸ್ಪೇಸ್ ಕೊಡೋಕ್ಕೆ ಅವರು ಪಾಪ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಗುಡ್ ಥಿಂಗ್ ಬಟ್ ಕಿतना ರನ್ ಗೆಲ್ತಾ RCB? ಯಾವುದಾದ್ರೂ ಭಾಷೆ ಹೇಳಿ, ನಾನು ಹೇಳ್ತೀನಿ. ಎಷ್ಟು ಸ್ಕೋರ್ ಹೊಡಿಬೋದು RCB ಅವರು? ಸರ್ ಇವತ್ತು ನಿಜವಾಗ್ಲೂ ಹೇಳಿದ್ರೆ RCB ಗೆಲ್ತಾರೆ ಸೋಲ್ತಾರೆ ಅದು ಬೇರೆ ಮಾತು. ಬರೀ ಕಿಂಗ್ ಕೊಹ್ಲಿಗೋಸ್ಕರ ಬಂದಿದ್ದೀವಿ. ವೈಟ್ ಟಿ ಶರ್ಟ್ ಬೇರೆ ಹಾಕೊಂಡಿದ್ದಾರೆ ಟೆಸ್ಟ್ದು. ಯಾಕಂದರೆ ನಾವು ತುಂಬ ಬೇಜಾರಾಗಿ ಅಟ್ಲೀಸ್ಟ್ ಒಂದು ಫೇರ್ವೆಲ್ ಟೆಸ್ಟ್ ಮ್ಯಾಚ್ ಬೇಕಾಗಿತ್ತು ವಿರಾಟ್ ಕೊಹ್ಲಿಗೆ, ಅದು ಸಿಕ್ಕಿಲ್ಲ. ಅದಕ್ಕೆ ಬೇಜಾರಾಗಿದ್ದೀವಿ. ಅದಕ್ಕೆ ಇವತ್ತು ಟ್ರಿಬ್ಯೂಟ್ ಕೊಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ವಾಟ್ ಎವರ್ ಇಸ್ ದ ಸ್ಕೋರ್, RCB ವಿನ್ನಿಂಗ್ ಇಂಪಾರ್ಟೆಂಟ್ ಅಷ್ಟೇ. ಕೊಹ್ಲಿ ಗೆಟಿಂಗ್ ರಿಟೈರ್ಮೆಂಟ್ ಟೆಸ್ಟ್. ಹಾಂ, it's a very good like being RCB fan and many more fans ಈ ಥರ ಅವ್ರಿಗಿರೋದಕ್ಕೆ RCB ಅವರು ರಿಟೈರ್ಮೆಂಟ್ ಹೇಳಿದಾದ್ಮೇಲೆ ಟೆಸ್ಟ್ ಮ್ಯಾಚ್ಗೆ ಇದು ಗುಡ್ ಫೇರ್ವೆಲ್ ಪಾರ್ಟಿ ಅಂತ ಅನಿಸುತ್ತೆ. ಬಟ್ ಯಾ, ಥ್ಯಾಂಕ್ ಯು. ನೋಡಕ್ಕೆ ಬಂದೀವಿ ರೀ. ರೋಲ್ ಆಗತ್ತೆ. ನಾವು ಮ್ಯಾಚ್ ನೋಡಕ್ಕೆ ಗದಗ್ಲಿಂದ ಬಂದೀವಿ ರೀ. ಎಷ್ಟು ಸಲ ನೋಡಿದ್ವಿ IPL? ಏನ್ರಿ IPL ಎಷ್ಟು ಸಲ ನೋಡ್ತೀವಿ? ಸ್ಟೇಡಿಯಮ್ದಾಗ ರೀ. ಸ್ಟೇಡಿಯಮ್ದಾಗ ಇದು ನಮ್ದು 10ನೇ ಸತ ನೋಡ್ರಿ. ನಮ್ದು 5 ಸತಿ. ಏನನ್ಸುತ್ತೆ ಮ್ಯಾಚ್ ಇವತ್ತೊಂದು? ಇವತ್ತಿನ ಮ್ಯಾಚ್ ಅದ ರೀ. ಮಳೆಗೆ ಸ್ವಲ್ಪ ಹೆದರಿದ್ವಿ ರೀ. ಈಗ ಪಕ್ಕ ಆಗೈತಿ. ಪಕ್ಕ ನಾವು ಮಳೆ ಬರೋದಿಲ್ಲ, ನಾವಾಗ ಗೆಲ್ತೀವಿ ಫಿಕ್ಸ್. ಸಪೋಸ್ ಮಳೆ ಗಿಡ ಬಂದು ಓವರ್ ಏನಾರ ಕಡಿಮೆ ಬತ್ತು ಅಂದರೆ ಏನಾದ್ರೆ ನಾವು ಕ್ವಾಲಿಫೈ ಅಂದರೂ ಆಗೇ ಆಗ್ತೀವ. ನಮಗೇನು ಫರಕ್ ಬೀಳಲ್ಲ. ಕೋಲ್ಕತ್ತಾದವ್ರಿಗೂ ಏನು ನಮಗೇನು ಫರಕ್ ಬೀಳಲ್ಲ. ಗದಗಲ್ಲಿ RCB IPL ಬಗ್ಗೆ ಏನಂತ ಮಾತಾಡ್ತಾರೆ? ಗದಗ ಅಲ್ರಿ, ಇಡೀ ಕರ್ನಾಟಕ ಒಳಗೆ IPL ಐತಿ. ಬರೀ ಗದಗ ಬಗ್ಗೆ ಹೇಳಕ್ಕಾಗಲ್ಲ ನಾವು. ಕೆಲವು ದಿನ IPL ಸ್ಥಗಿತಗೊಂಡಿತ್ತಲ್ಲ, ಅದರಿಂದ ಫರಕ್ ಬೀಳಲ್ಲ ನಮಗೆ. ಸ್ಥಗಿತಗೊಂಡ್ರು RCBನ ಅದು ಮ್ಯಾಚ್ ನಡೆಯಿದ್ರು RCBನ. ಕೊಹ್ಲಿ ಟೆಸ್ಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ರು, ಏನು ಹೇಳ್ತಾರೆ? ಅದೊಂದೇ ಬೇಜಾರಾಗೈತೆ ನಮಗೆ. ಇನ್ನೂ ಫಿಟ್ ಇದ್ರೆ ಆಡ್ಬೋದಿತ್ತು. ಭಾಳ ಫಿಟ್ ಇದ್ರೆ ಇನ್ನೂ ಆಡ್ಬೋದು. ಹಾಂ, ಕೊಹ್ಲಿ ಫಿಟ್ ಇಲ್ಲ ಅಂತಲ್ಲ? ಇಲ್ಲ ಫಿಟ್ ಅದಾರ ರೀ, ಇನ್ನೂ ಫಿಟ್ ಅದಾರ, ಇನ್ನೂ ಆಡ್ಬೋದಿತ್ತು. ಆದ್ರೆ ರಿಟೈರ್ಮೆಂಟ್ ಎದಕ್ಕೆ ಕೊಟ್ಟರೆ ಗೊತ್ತಾಗಲಿಲ್ಲ. ಇವರು ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನ್ ನೋಡ್ರಿ ಇವರು. ಅದೇ ಬೇಜಾರಿದೆ. 2 ವಿಕೆಟ್ ಹೋದ್ಮೇಲೆ ವಿರಾಟ್ ಕೊಹ್ಲಿ ಬರ್ತಾರಂತ ವೇಟ್ ಮಾಡ್ತಿದ್ವಿ ಪ್ರತಿ ಟೈಮು. ಇವಾಗ ಇಂಗ್ಲೆಂಡಲ್ಲೂ ನಮಗೂ ಅದೇ ಅನಿಸುತ್ತೆ. ಈಗ 34-2 ಆಗಲಿ 44-2 ಆಗಲಿ ವಿರಾಟ್ ಕೊಹ್ಲಿ ಬರ್ತಾರೆ, ಒಂದು ಹೋಪ್ ಇರುತ್ತೆ. ಇವಾಗ ಅದು ಹೋಪ್ ಇಲ್ಲ, ಏನಿಲ್ಲ. ಬಾಲರ್ಸ್ಗೆ ಹೆಂಗೆ ಫೇಸ್ ಮಾಡ್ತಾರೆ ಇವಾಗಿನ ಟೀಮು. ನನಗೆ ಯಾಕೋ ಸ್ವಲ್ಪ BCCI ಏನೋ ಸ್ವಲ್ಪ ಪ್ರಾಬ್ಲಮ್ ನಡೀತಿದೆ ಅಂತ ಅನಿಸ್ತಿದೆ. ಯಾಕಂದರೆ ಸಡನ್ನಾಗಿ ಈ ಥರ ಆಗೋದು ನೋಡಿಲ್ಲ ಎಲ್ಲೂ. ರೋಹಿತ್ ಶರ್ಮನು ಸಡನ್ನಾಗಿ ಆಗಿದೆ. ಮೇ ಬಿ ಈಗೋ ಇರ್ಬೋದು, ಅದು ನಾವು ಇದು ನೋಡೋಕ್ಕಲ್ಲ. ಬಟ್ ಇನ್ ಕೇಸ್ ಆಫ್ ವಿರಾಟ್ ಕೊಹ್ಲಿಯಲ್ಲಿ ನಮಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಿದೆ. ಮತ್ತು ಅದು ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಹಾಕೋದಕ್ಕೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೊರಡ್ತಿದೆ. ಎಚ್ಚೆತ್ತವಾಗಿ ಧೋನಿನ ನೋಡೋ ಮಟ್ಟಿಗೆ ಕೊಹ್ಲಿಗೆ ರಿಟೈರ್ಮೆಂಟ್ ಕೊಟ್ಟರು ಅಂತ ಹೇಳ್ತಾರೆ. ನಾವು ಹೊರಡ್ತಿದೆ. ಅದು ಸೋಷಿಯಲ್ ಮೀಡಿಯಾ ನಾವು ಏನು ಹೇಳೋಕ್ಕಾಗಲ್ಲ. ಬಟ್ ಧೋನಿನೇ, ವಿರಾಟ್ ಕೊಹ್ಲಿ. ಟೆಸ್ಟ್ ಅಂತ ಬಂದಾಗ ಧೋನಿ ನಾವು ಈಸ್ ಕಾಂಟ್ ಕಂಪೇರೇಬಲ್. ಬಿಕಾಸ್ ವಿರಾಟ್ ಕೊಹ್ಲಿ ಟೆಸ್ಟಲ್ಲಿ ಅದೊಂಥರ ಫ್ಯಾಬ್ 4 ಇದೆ. ನಮ್ಗೆ ಹೆಂಗಾರು ಗೊತ್ತಿದೆ. ಕೇನ್ ವಿಲಿಯಮ್ಸನ್ ಆಗಲಿ, ಜೋ ರೂಟ್ ಆಗಲಿ, ಸ್ಟೀವ್ ಸ್ಮಿತ್ ಆಗಲಿ, ಫ್ಯಾಬ್ 4. ಬಟ್ ಆ ಫ್ಯಾಬ್ 4ಅಲ್ಲಿ ಒಂದು ಇಲ್ಲ ಅಂತ ನಮ್ಗೆ ಅದೊಂದು ಬೇಜಾರಿದೆ. ಒಂಥರ ಡೈಮಂಡ್ ಇದ್ದಂಗೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಲ್ಲಿ. ಅದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು. ಈ ಒನ್ ಡೇ ಮ್ಯಾಚ್ಗೆಲ್ಲ T20ಗೆಲ್ಲ ಯಾವಾಗ ರಿಟೈರ್ಮೆಂಟ್ ಕೊಡಬೇಕು ಅಂತ ಫ್ಯಾನ್ಸ್ಗಳು ಬಯಕೆ ಇದೆ. ರಿಟೈರ್ಮೆಂಟ್ ಕೊಡಬೇಕು ಅಂತಲೇ ಬೇಡ ಅಂತಾನೆ. T20 ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿತ್ತು. ಒಂದು ಕಪ್ ಬೇಕಾಗಿತ್ತು. ಕಪ್ ಬಿಟ್ಬಿಟ್ಟು ನಾನು T20ಗೆ ರಿಟೈರ್ಡ್ ಕೊಡ್ತೀನಿ, ಅದು ಅವ್ರ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಅದು ಅವರು ಅನಿಸಿಕೆ, ಅವರು ಈ ಥರದ್ದು ಅವ್ರ ಡಿಸಿಷನು. ODI ಇನ್ನೂ ಆಡ್ತಾರೆ ಚೆನ್ನಾಗಿ. ODI ವರ್ಲ್ಡ್ ಕಪ್ ಬರಬೇಕು ನಮಗೆ. ಲಾಸ್ಟ್ ಇಯರ್ ಆಗಿದ್ದು, ನಮ್ಗೆ ಲಾಸ್ಟ್ ಇಯರ್ ಆಗಿದ್ದು ಇನ್ನೂ ಬೇಜಾರಿದೆ. ಯಾಕಂದರೆ ಎಲ್ಲ ಮ್ಯಾಚ್ ಗೆದ್ದು ಫೈನಲ್ ಸೋತಿದ್ದು ಸಿಕ್ಕಾಪಟ್ಟೆ ಬೇಜಾರಿದೆ.
ಸೊ ವರ್ಲ್ಡ್ ಕಪ್ ಆಡಲಿ ಇಬ್ಬರು ಆಡಲಿ, ವಿರಾಟ್ ಕೊಹ್ಲಿನೂ ಆಡಲಿ, ರೋಹಿತ್ ಶರ್ಮಾನೂ ಆಡಲಿ 2027 ಆಡಿಬಿಟ್ಟು ಗೆಲ್ಲೋಣ. ಅದೊಂದು ಆಗ್ಬಿಟ್ಟು ರಿಟೈರ್ಡ್ ಕೊಟ್ಟರೆ ನಮ್ಗೆ ಏನಿದೆಯಲ್ಲ. ಆರ್ ಸಿ ಬಿ ಕಪ್ಪು ಲಾಲಿಪಾಪ್ ಅನ್ನೋರ್ಗೆ ಏನು ಹೇಳ್ತೀರಾ? ಆರ್ ಸಿ ಬಿ ಕಪ್ಪು ಲಾಲಿಪಾಪ್ ಅನ್ನೋರಿಗೆ ಈ ವರ್ಷ ನಾವು ತೋರಿಸ್ತೀವಿ, ರಿಸಲ್ಟ್ ತೋರಿಸ್ತೀವಿ. ನೀವು ನಾಯಿ ಬೊಗಳುತ್ತೆ, ನಾಯಿನೇ ಅಂತ ಟ್ರೀಟ್ ಮಾಡಿಬಿಡ್ತೀವಿ ಅವ್ರನ್ನ ನಾವು. ಅವ್ರು ಬೊಗಳೋ ನಾಯಿ ಇದೆಲ್ಲ. ಅವರು ಬೊಗಳಿ ಎಷ್ಟು ಬೊಗಳ್ತೀರಾ ಬೊಗಳಿ, ಬಟ್ ನಮ್ಮ ಹೃದಯದಲ್ಲಿ ಯಾವಾಗೂ ಆರ್ ಸಿ ಬಿನೇ ಇರುತ್ತೆ ಆ ಥರ. ಓಕೆ, ಥ್ಯಾಂಕ್ ಯು. ಎಷ್ಟು ಸ್ಕೋರ್ ಲೀಡ್ ಮಾಡ್ಬೋದು? 200+. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಕಲ್ಕತ್ತಾದಲ್ಲಿ ಗೆದ್ದಿದ್ರು, ಸ್ಟಾರ್ಟಿಂಗ್ ಓಪನಿಂಗಲ್ಲಿ. ಹೌದು, ಈ ಮ್ಯಾಚನ್ನು ಪಕ್ಕ ಗೆಲ್ತಾರೆ. ಯಾಕಂದರೆ ಕೊಹ್ಲಿ ಸರಿ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡಬಾರ್ದಾಗಿತ್ತು. ಯಾಕಂದರೆ ಇನ್ನೊಂದು 2-3 ಇಯರ್ಸ್ ಆಡೋ ಕೆಪಾಸಿಟಿ ಅವ್ರ ಹತ್ರ ಇದೆ. ಆದರೂ ಯಂಗ್ಸ್ಟಾರ್ಗೆ ಚಾನ್ಸ್ ಸಿಗಲಿ ಎಂಬ ಕಾರಣಕ್ಕೆ ಕೊಟ್ಟರು ಅಂತ ಹೇಳ್ಬೇಕಾಗತ್ತೆ. ರಿಟೈರ್ಮೆಂಟ್ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ನಿಮ್ಗೆ ಏನು ಅನ್ಸುತ್ತೆ? ನಿರಾಸೆ ಸರ್, ತುಂಬ ನಿರಾಸೆ ಫುಲ್ ಎಲ್ಲ ಫ್ಯಾನ್ಸ್ಗೆಲ್ಲ. ಮೇಡಮ್ ಏನು ಮೇಡಮ್? ರಿಟೈರ್ ಆಗ್ತಿದ್ದಾರೆ, ತುಂಬ ಬೇಜಾರಾಗ್ತಿದೆ. ಬಟ್ ಅದಕ್ಕೆ ನಾವು ಒಂದು ಟ್ರಿಬ್ಯೂಟ್ ಕೊಡೋಣ ಅಂತ, ಬಿಕಾಸ್ ಒಂದು ಒಳ್ಳೆ ಬೀಳ್ಕೊಡೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ನಮಗೆ ಆ್ಯಸ್ ಫ್ಯಾನ್ಸ್. ಸೊ ಅಟ್ಲೀಸ್ಟ್ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಇದ್ರೂ ಕೂಡ ಟ್ರೈಂಗ್ ಟು ಸಪೋರ್ಟ್ ವಿರಾಟ್ ಕೊಹ್ಲಿ ಆ್ಯಂಡ್ ಸಪೋರ್ಟ್ ಇಸ್ ರಿಟೈರ್, ಟೆಲಿಂಗ್ ಹಿಮ್ ದ್ಯಾಟ್ ವಿ ಲವ್ ಯು with all our hearts, but ಇಷ್ಟು ಬೇಗ ರಿಟೈರ್ ಆಗಬಾರ್ದಿತ್ತು. ಬಟ್ he has taken a decision, we respect that. As fans we want to pay a tribute, so ಇದು ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟ್ ಅವರಿಗೆ. ಎಸ್.